ಅರುಣ್ ಪರಮೇಶ್ವರ್, ಏನು ಸಮಸ್ಯೆ ಆಯಿತು ಸರ್? ನಾವು 40 ಲಕ್ಷ ಒಂದು ವರ್ಷಕ್ಕೆ ನಾವು ಮಿನಿಮಮ್ ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅವ್ರದ್ದೇ ತಗೊಂಡ್ರು, ಒಂದು ತಿಂಗಳಿಗೆ 1.25 ಲಕ್ಷ ಟ್ರಾನ್ಸಾಕ್ಷನ್ ಆದಂಗೆ ಆಯಿತು. ಹೌದು ಸರ್, 1.25 ಲಕ್ಷ. ಹೌದೌದು. ಏನಾಗುತ್ತೆ ಅಂದರೆ 1.25 ಲಕ್ಷ ಟ್ರಾನ್ಸಾಕ್ಷನ್ ಮಾಡಿಯೂ ನಾವು ಟ್ಯಾಕ್ಸ್ ಬ್ರಾಕೆಟ್ ಒಳಗಡೆ ಬರೋದಕ್ಕೆ ತಯಾರಿಲ್ಲ ಅಂತಂದುಬಿಟ್ರೆ ಸರ್ಕಾರಗಳು ನಡೆಯೋದು ನಮಗೆ ಗೊತ್ತಿರಲಿವೇ ಇಲ್ವಲ್ಲ ಸರ್. ನಮಗೆ ಇದು UPI ಪೇಮೆಂಟ್ ಬಗ್ಗೆ ಆಗಲಿ, ಡಿಜಿಟಲ್ ಇಂಡಿಯಾ ಅಂತ ಏನೋ ಮಾಡಬೇಕು ಅಂತ ಒಟ್ಟಿರೋದು ಇದೆಲ್ಲ ನಮ್ಗೆ ಗೊತ್ತಿಲ್ಲ. ನಾವೇನು ಮಾಡ್ತೀವಿ, ಯಾರೋ ಬಂದರೂ QR ಕೋಡ್ ಇವಾಗ Paytm ಅವ್ರು ಬರ್ತಾರೆ ಸರ್, ನಮ್ದು ಹಾಕೊಳ್ಳಿ. ಇಲ್ಲೇನಾಗುತ್ತೆ, ಇನ್ನೊಂದು ಅದರೊಳಗೆ ಇನ್ನೊಂದಿದೆ. Paytmನವ್ರು ಅನ್ಸ್ಬಿಟ್ಟು ನೀವು ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡಿದ್ರೆ ನಿಮ್ಗೆ ಲೋನ್ ಕೊಡ್ತೀವಿ ಅಂತ. ಅದು ಲೋನ್ ಏನಾಗುತ್ತೆ ಅಂದರೆ, ನನಗೆ 1 ಲಕ್ಷ ಲೋನ್ ತೊಗೊಂಡ್ರೆ ನನ್ನ ಟ್ರಾನ್ಸಾಕ್ಷನ್ ಕಟ್ ಆಗುತ್ತೆ. ಅದು ಕಟ್ ಮಾಡ್ಕೊಂಡು ಹೋಗ್ತಾರೆ. ನನಗೆ ಎಲ್ಲೋ ಒಂದು ಕಡೆ ಆಸೆ, ಮೈಕ್ರೋ ಫೈನಾನ್ಸ್ ಯಾವುದೋ ಒಂದು ಈ Paytm ಅವರು ಇದೆಲ್ಲ ಹಂಗೆ ಮಾಡ್ತಾ ಇದ್ದಾರೆ. ಈ ರೀತಿ ಇದ್ದಾಗ ನಮ್ಗೇನು ವ್ಯಾಪಾರಸ್ಥರಿಗೆ ಏನು ಅರಿವೇ ಇಲ್ವಲ್ಲ ಸರ್. ನೀವು ಏಕೆ 4 ವರ್ಷದ ಒಟ್ಟಿಗೆ ನೀವು ತಗೊಂಬಂದು ನನಗೆ ಕೊಟ್ಟಿ ಅಂತಂದರೆ ನಾವು ರಾಜ್ಯ ಸರ್ಕಾರನ ಕೇಳಬೇಕಾ, ಕೇಂದ್ರ ಸರ್ಕಾರ ದೂರಬೇಕಾ? ಇವಾಗ ನಮ್ಮ ಮನಸ್ಸಿಗೆ ಏನು ಬರುತ್ತೆ, GST ಕೌನ್ಸಿಲಿಂಗು ಏನಿದ್ರು ಕೇಂದ್ರ ಸರ್ಕಾರದ ನೀತಿಯಲ್ಲಿ ಇರೋದು. ನಾವು ಅವಾಗ ಪ್ರಶ್ನೆ ಮಾಡಬೇಕಾಗ್ತದೆ, ಅಚ್ಚಾ ದಿನಲ್ಲಿ ಹೆಂಗೆ, ಎಲ್ಲಿ ಅಚ್ಚಾ ದಿನ? ಇವಾಗ UPI ಪೇಮೆಂಟ್ ನೀವೇನು ಮಾಡಿದ್ರಿ, ನಾನು ಲಾರ್ಜ್ ಅಮೌಂಟ್ ನಾನು ಟ್ರಾನ್ಸ್ಫರ್ ಮಾಡಿ ಜೋಬಲ್ಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಏನು ಮಾಡ್ತೀನಿ, ಬ್ಯಾಂಕಲ್ಲಿ ಹಾಕಿ ನನ್ನ ಮೊಬೈಲ್ನಲ್ಲಿ ಇಟ್ಕೊಂಡು ನಾನು ಯಾವಾಗ ಬೇಕೋ ಅವಾಗ ಸ್ಕ್ಯಾನ್ ಮಾಡ್ತೀನಿ. ನೀವು ಅದನ್ನು ಬಿಟ್ಬಿಟ್ಟು ಒಂದೇ ಸರಿ 4 ವರ್ಷಕ್ಕೆ ನೀವು ಇದನ್ನು ತಗೊಂಬಂದು ನಮ್ಮ ತಲೆ ಮೇಲೆ ನಿಮ್ದೇನು ವ್ಯಾಪಾರ? ನಮ್ಮದು ಚಿಲ್ಲರೆ ಅಂಗಡಿ ವ್ಯಾಪಾರ ಸರ್. ಓಕೆ, ಎಷ್ಟು ವ್ಯಾಪಾರ ಆಗಿದೆ ಅಂತ ಒಂದು ವರ್ಷಕ್ಕೆ ನೋಟಿಸ್ ಕೊಡಿ ಸರ್? ನಮ್ಮದು ಏನಿಲ್ಲ, ದಿನ ಒಂದು 25,000-30,000 ಆಗುತ್ತೆ ಸರ್. ಓಕೆ. ಸೊ ನೀವು ನನಗೆ ಇನ್ನೂ ನೋಟಿಸ್ ಬಂದಿಲ್ಲ, ಮೋಸ್ಟ್ಲಿ ನಾಳೆದಲ್ಲಿ ಬರ್ಬೋದು. ಆನ್ ಆನ್ ಆವ್ರೇಜ್ ಎಷ್ಟು ಪರ್ಸೆಂಟ್ ನಿಮಗೆ ಮಾರ್ಜಿನ್ ಇರೋದು? ಏನು ಮೇಡಮ್ ಮಾರ್ಜಿನು? ಮಾರ್ಜಿನ್ ಎಷ್ಟು? 10% ಇದೆ ಸರ್. 10%. ಅಂದರೆ ದಿನ ಒಂದು 2,500-3,000 ಲಾಭ ಮಾಡ್ತೀವಿ? ಇಲ್ಲ ಸರ್, 2,000-3,000. ಕೆಲವೊಂದು ಮಾರ್ಜಿನ್ ಸಿಗುತ್ತೆ, ಕೆಲವೊಂದು ಆನ್ ಆನ್ ಆವ್ರೇಜ್ ಅಂತ ಕೇಳಿ. ಆನ್ ಆನ್ ಆವ್ರೇಜ್ 1,500-1,000 ರೂಪಾಯಿ ಸಿಗ್ಬೋದು ಸರ್. ಓಕೆ. ಅದು ನಾನು ಬೆಳಗ್ಗೆ 8 ಗಂಟೆಯಿಂದ ಓಪನ್ ಮಾಡಿ ರಾತ್ರಿ 10 ಗಂಟೆ 10 ಕಾಲವರೆಗೆ ಹೋಗಿ, ಆಮೇಲೆ ನಾನು ಮಾಡಿ ಮೇಲೆ ಹತ್ತಿ ಅವ್ರಿಗೆ 3 ಫ್ಲೋರ್ಗೆ ತೊಗೊಂಡೋಗ್ಬಿಟ್ಟು ಐಟಮ್ ಇಟ್ಟು ಅವ್ರ ಹತ್ರ ರಿಸೀವ್ ಮಾಡ್ಕೊಂಬಂದ್ರೇ ನನಗೆ ಹೊಟ್ಟೆ ತುಂಬೋದು. ಅದು ಬಿಟ್ಟರೆ ನನಗೆ ಸುಮ್ಮನೆ ಅಂಗಡಿ ಇವಾಗೆಲ್ಲ ಮೊದಲು ಥರ ಮನೆ ಅಂಗಡಿ ಪಟ್ನ ಕಟ್ಟಿ ಎತ್ಕೊಂಡು ಹೋಗೋರು ಯಾರಿಲ್ಲ ಸರ್. ಇವಾಗೆಲ್ಲ ಚೀಟಿ ಬರೆದು ಕಳಿಸ್ಕೊಡ್ತಾರೆ, ನಾನು ಮಾಡಿ ಮೇಲೆ ತಗೊಂಡು. ನಾನು ಸುಮ್ಮನೆ ಅಂದಾಜಿಗೆ ಹೇಳ್ತಾ ಇದ್ದೀನಿ, ನಿಮ್ಮದು ದಿನಕ್ಕೆ 30,000 ವ್ಯಾಪಾರ ಅನ್ಕೊಂಡ್ರೆ 10 ದಿನಕ್ಕೆ 3 ಲಕ್ಷ ಆಯಿತು. 30 ದಿನ, ಒಂದು ತಿಂಗಳಿಗೆ 9 ಲಕ್ಷದ ನಿಮ್ಮದು ಟರ್ನ್ ಓವರ್. ಹೌದು ಸರ್. ಟೋಟಲ್ ಟ್ರಾನ್ಸಾಕ್ಷನ್ ಆಗೋದು 9 ಲಕ್ಷ. ಹೌದು. 9 ಲಕ್ಷದಲ್ಲಿ 7 ಲಕ್ಷ UPI ಮೂಲಕ ತಗೊಂಡಿದ್ದೀರಿ ಅಂದರೆ 84 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ತಗೊಂಡಂಗೆ ಆಯ್ತು ನೀವು. ಹೌದು ಸರ್, ಹೌದು. ಆವಾಗ ಟ್ಯಾಕ್ಸ್ ನೋಡ್ಕೊಂಡು ಬಿದ್ದುಬಿಡುತ್ತೆ. 84 ಲಕ್ಷ ತಗೋತೀವಿ. ಇವಾಗ ನಮಗೆ ಟ್ಯಾಕ್ಸು ಇವಾಗ 1% ಟ್ಯಾಕ್ಸ್ ಕಟ್ಟಿ ಅಂದರೆ ನಮ್ಗೇನು ಕಟ್ಟೋದು ಕಷ್ಟ ಇಲ್ಲ ಸರ್. ತಿಂಗಳಿಗೆ 5,000 ಕಟ್ಟು, 6,000 ಕಟ್ಟು, 3,000 ಕಟ್ಟು ಅನ್ನೋದು ನಮ್ಗೇನು ತೊಂದರೆ ಇಲ್ಲ. ಏಕಾಏಕಿ 4 ವರ್ಷ ನೀವು ಯಾವುದನ್ನೂ ಬಿಟ್ಬಿಟ್ಟು ನೀವು ಏಕಾಏಕಿ ನಮ್ಮ ತಲೆ ಮೇಲೆ ಇವಾಗ ನೋಡಿ ಸರ್, ಪಾಪ ತಳ್ಳೋ ಗಾಡಿ ಇರ್ತಾರೆ. ತಗೊಳ್ಳಿ, ನಮ್ಮ ಹತ್ರ ಟ್ಯಾಕ್ಸ್ ಟೆರರಿಸಮ್ ಮಾಡಬೇಡಿ. ತಳ್ಳೋ ಗಾಡಿ ಇರ್ತಾರೆ, ಬೀದಿ ವ್ಯಾಪಾರಿಗಳು ಇರ್ತಾರೆ, ಎಂತೆಂಥ ವ್ಯಾಪಾರಿಗಳವ್ರೆ. ಆಮೇಲೆ ಇದಕ್ಕೂ ಬಿಡಲ್ಲ ನೀವು, ಏನ ರೋಡ್ ಸೈಡಲ್ಲಿ ತಿಂಡಿ ಮಾಡೋರ್ಗೂ ಬಿಡ್ತಾ ಇಲ್ಲ. ಎಲ್ಲ ತಗೊಂಬಂದು ನಿಮ್ಮ ತಲೆಯಲ್ಲಿ ಹಾಕ್ಬಿಟ್ರೆ ನಾವು ಇವಾಗ ಯಾರನ್ನ ದೂಷಿಸ್ಬೇಕು? ರಾಜ್ಯ ಸರ್ಕಾರ ನೋಟಿಸ್ ಕೊಡ್ತದೆ, ಇದು ಒಳಪಡೋದು ಕೇಂದ್ರ ಸರ್ಕಾರಕ್ಕೆ. ಇವಾಗ ನಾವು ರಾಜ್ಯ ಸರ್ಕಾರನ ಕೇಳ್ಬೇಕಾ, ಕೇಂದ್ರ ಸರ್ಕಾರನ ಕೇಳ್ಬೇಕಾ? ನಾವು ಅವಿದ್ಯಾವಂತರು ಸರ್. ನಾವು ಯಾರನ್ನೋಗಿ ಪ್ರಶ್ನೆ ಮಾಡೋಣ? ಸರ್ ಕೆಲವರು ಪಾಪ ಇದ್ರ ಬಗ್ಗೆ ಅರಿವೇ ಇಲ್ಲ ಸರ್. ಇವಾಗ ನಾವೆಲ್ಲ ಆಲ್ಮೋಸ್ಟ್ ಅಲ್ಲೂ 90% UPI ಕಿತ್ತಾಕಿದ್ವಿ ಸರ್. ಎಲ್ಲೂ ಸ್ಕ್ಯಾನರ್ ಕೋಡ್ ಇಡ್ತಾ ಇಲ್ಲ, ಯಾವುದೂ ಇಲ್ಲ ಸರ್. ನಾವು ಕಿತ್ತಾಕಿದ್ವಿ. ಬೆಳಗ್ಗೆ ನಾನು ಒಬ್ರಿಗೆ ಹೂವು ಕೊಡಬೇಕು ಅಂತ ನೀವು ನಂಬಲ್ಲ, ಮಾರ್ಕೆಟ್ಗೆ ಹೋದ್ರೆ ನಾನು ನೀವು ಹೇಳ್ದಾಗ ದುಡ್ಡು ತೊಗೊಂಡು ಹೋಗ್ತಾ ಇರಲಿಲ್ಲ ಸರ್, ಫೋನ್ ತೊಗೊಂಡು ಹೋಗ್ತಾ ಇದ್ದೆ. ಬೆಳಗ್ಗೆ ಊದೋರು ಒಬ್ರು ದುಡ್ಡು ಇಸ್ಕೊಂತ ಇಲ್ಲ, ಇದು ಸ್ಕ್ಯಾನ್ ಮಾಡಿಸ್ತಾ ಇಲ್ಲ, ಬರೀ ದುಡ್ಡು ಕೊಡು ಅಂತ ಕೂತವ್ರೆ. ಎಲ್ಲಿ ಅಷ್ಟೊಂದು ದುಡ್ಡನ್ನು ಎತ್ಕೊಂಡೋಗಾಗತ್ತೆ? ಏನಾಗುತ್ತೆ ಇದು? ಸರಿ ಇಲ್ಲ. ಕಳೆದೋಗಿರೋ ಡೆಬಿಟ್ ಕಾರ್ಡ್ ಮತ್ತೆ ಹುಡುಕೋಬೇಕು, ATMಗೆ ಹೋಗ್ಬೇಕು, ದುಡ್ಡು ತಗೊಂಡೋಗಿಲ್ಲ. ರಾತ್ರಿ ವ್ಯಾಪಾರ ಆಗಿದ್ದು ಜೋಬಲ್ಲಿ ಹಾಟ್ಕೊಂಡು ಹೋಗ್ಬೇಕು. ಹೂವದವರು ಸರ್, ಸಿಟಿ ಮಾರ್ಕೆಟಲ್ಲಿ ಹೂವದವರು ಯಾರು ಕೂಡ ದುಡ್ಡು ಇಸ್ಕೊಳ್ತಾ ಇರೋ ಪರಿಸ್ಥಿತಿ ತಂದು ನಿಲ್ಲಿಸ್ಬಿಟ್ಟವ್ರೆ. ಇವಾಗ ನಾವು ಯಾರನ್ನ ದೂಷಿಸ್ಬೇಕು? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ನಾವು ಒಂದು ಇವಾಗ ಜನಗಳಿಗೆ ಏನಾಗಿದೆ ಗೊತ್ತಾ ಸರ್? ಅಚ್ಚಾ ದಿನ್ನು ಅಂತಾರೆ. ಎಲ್ಲಿ ಅಚ್ಚಾ ದಿನ್ನು, ಎಲ್ಲಿ ಬರ್ತಾ ಇದೆ ಅಚ್ಚಾ ದಿನ್ನು, ಹೆಂಗೆ ಬಂದಿದೆ ಅಚ್ಚಾ ದಿನ್ನು ಅನ್ನೋ ಥರದಲ್ಲಿ ಜನಗಳು ಯೋಚನೆ ಮಾಡ್ತಾರೆ. ನಾನು ಇದೇ ಕಾರಣಕ್ಕೆ ಪ್ರಶಾಂತ್ GS ಅವ್ರನ್ನ ಲಾಸ್ಟಿಗೆ ಮಾತಾಡ್ಸೋಣ ಅಂತ ಇಟ್ಕೊಂಡಿದ್ದು. ಇವರ ಆದ ಮೇಲೆ ಶ್ರೀಧರ್ ಅವರ ಪ್ರತಿಕ್ರಿಯೆ ತಗೋತೀನಿ. ಪ್ರಶಾಂತ್ ಅವರೇ, ಕೇಳಿಸ್ಕೊಡ್ರಿ ಕಷ್ಟನ. ಎಲ್ಲಿದೆ ಅಚ್ಚಾ ದಿನ ಅಂತಿದ್ದಾರೆ ಅವರು? ಅಜಿತ್ರೆ ನೋಡಿ, ಇದು ನೀವು ಏನು ಗಮನಿಸಬೇಕು ಅಂತ ಹೇಳಿದ್ರೆ, GST ಯಾವ ಥರ ನಡೀತಾ ಇದೆ ಅಂತ ಹೇಳಿದ್ರೆ, ಇದು ಸಿದ್ದರಾಮಯ್ಯ ಅವರ ಕುತಂತ್ರ. ಯಾಕಂದ್ರೆ 1 ತಿಂಗಳು ಮುಂಚೆ ಒಂದು ಕಾನ್ಫರೆನ್ಸ್ ಆಯಿತು ಆಫೀಸರ್ಸ್ದೆಲ್ಲ. ಓಕೆ. ಟಾರ್ಗೆಟ್ ಕೊಟ್ಟರು ಸಿದ್ದರಾಮಯ್ಯ ಅವರು, ನೀವು ಇಷ್ಟು ಕಲೆಕ್ಟ್ ಮಾಡಲೇಬೇಕು. ನಿಮ್ಗೆ ಅವ್ರು ಮಾತಾಡೋ ಶೈಲಿ ಗೊತ್ತು, ಇಷ್ಟು ಕಲೆಕ್ಟ್ ಮಾಡಲೇಬೇಕು. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಕಲೆಕ್ಷನ್ ಬೇಕು. ಯಾಕಂದ್ರೆ ಬಜೆಟ್ ಮೀರಿ ಖರ್ಚು ಮಾಡ್ತಾ ಇದ್ದಾರೆ, ಕೆಲವರಿಗೆ ಸರ್ಕಾರಿ ಖಜಾನೆ ಖಾಲಿ ಆಗಿದೆ. ಟಾರ್ಗೆಟ್ ಕೊಟ್ಟರು, ನಮ್ಗೆ ಇಷ್ಟು ಕಲೆಕ್ಟ್ ಆಗಲೇಬೇಕು ಅಂತ. ಯಾಕಂದ್ರೆ ಪ್ರತಿಯೊಂದು ವಸ್ತುದು ರೇಟ್ ಜಾಸ್ತಿ ಮಾಡಿದ್ರು, ಹಾಲಿಂದ ಹಿಡಿದು ಆಲ್ಕೋಹಾಲ್ ತನಕ ಎಲ್ಲರೂ ಜಾಸ್ತಿ ಮಾಡಿದ್ದಾರೆ. ರೈಟ್ ಫ್ರಮ್ ಪೆಟ್ರೋಲ್, ಡೀಸೆಲ್, ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು,
ಆಮೇಲೆ OPD ಚಾರ್ಜಸ್ ಇರ್ಬೋದು, ಇವು ನೇಮ್ ಎ ಪ್ರಾಡಕ್ಟ್ ಎಲ್ಲ ಜಾಸ್ತಿ ಮಾಡಿದ್ರು. ಟಾರ್ಗೆಟ್ ಕೊಟ್ಟಾಗ ಏನಾಯಿತು, GST ಯಾವ ಥರ ನಡೀತಾ ಇದೆ, 90% ರಿಜಿಸ್ಟರ್ಡ್ ಡೀಲರ್ಸ್ನ ಸ್ಟೇಟ್ GST ಅವರೇ ಗಮನಿಸೋದು. ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರಲ್ಲ. 90-10 ರೇಷಿಯೋ ನಡೆಯುತ್ತೆ. ಅಂದರೆ ಇವತ್ತು ಬೆಂಗಳೂರಲ್ಲಿ 100 ಜನ ರಿಜಿಸ್ಟರ್ ಆಗಿದ್ರೆ GSTಲಿ 90 ಜನನ್ನ ಸ್ಟೇಟ್ GST ಅವರೇ ನೋಟಿಸ್ ಕೊಡೋದು, ಸ್ಟೇಟ್ GST ಅವರೇ ಅಡ್ಮಿನಿಸ್ಟರ್ ಮಾಡೋದು. ಸೊ ಇವ್ರು ಟಾರ್ಗೆಟ್ ಕೊಟ್ಟಿದ್ದಾರೆ ಇಷ್ಟು ಕಲೆಕ್ಟ್ ಮಾಡಿ ಅಂತ. ಸ್ಟೇಟ್ ಕಮರ್ಷಿಯಲ್ ಟ್ಯಾಕ್ಸ್, ಸ್ಟೇಟ್ GST ಸ್ಟೇಟ್ ಕಮರ್ಷಿಯಲ್ ಟ್ಯಾಕ್ಸ್ ಇದರಿಂದ ನೋಟಿಸ್ ಹೋಗಿದೆ. ಎಲ್ಲಿ ಇದು ಮಾಡಿದೆ ಅಂತ ಹೇಳಿದ್ರೆ, ಆಲ್ರೆಡಿ ಕೇಂದ್ರ ಸರ್ಕಾರದಲ್ಲಿ ಇದು ಚರ್ಚೆ ನಡೀತಾ ಇದೆ. ಸಣ್ಣ ವ್ಯಾಪಾರಸ್ಥರಿಗೆ ಹೆಲ್ಪ್ ಮಾಡಬೇಕು, ಲಿಮಿಟ್ ಇನ್ಕ್ರೀಸ್ ಮಾಡಬೇಕು ಅಂತ ಕೌನ್ಸಿಲ್ ಮುಂದೆ ಆಲ್ರೆಡಿ ಪ್ರಪೋಸಲ್ ಇದೆ. ಡೆಲ್ಲಿ ಲೆವೆಲಲ್ಲಿ ಮಾತುಕತೆ ನಡೀತಾ ಇದೆ. ಕೌನ್ಸಿಲಲ್ಲಿ ಆಲ್ರೆಡಿ 1 ಕೋಟಿ ಆಗಬೇಕಾ, 1.5 ಕೋಟಿ ಆಗಬೇಕಾ ಅಂತ ಡಿಸ್ಕಷನ್ ನಡೀತಾ ಇದೆ. ಆ ಡಿಸ್ಕಷನ್ ಮಾಡೋ ಟೈಮಲ್ಲಿ ಇವರು ಸಣ್ಣ ಉದ್ಯಮಿಗಳ ಮೇಲೆ ಇವರಿಗೆ ಕಳಿಸಿದ್ದಾರೆ. ಇವತ್ತಿಗೆ ಕಳಿಸಿ ಯಾವ ಥರ ಮಾಡಿದ್ದಾರೆ, ನೋಟಿಸ್ ಕೊಡಿ ಆ್ಯಂಡ್ ಇವರು ಶೆಟ್ರು ಹೇಳ್ದಂಗೆ ಪೆನಾಲ್ಟಿ ಕಟ್ಟಿ ಅಂತ. ಅದು ಯಾವುದೇ ಒಂದು GST ಕಾನೂನು ಪ್ರಕಾರ ಉದ್ಯಮಿಗಳು ಅಂದ್ಬಿಟ್ರಿ, ಉದ್ಯಮಿಗಳು ಅಂತೆಲ್ಲ ಅನ್ಬೇಡಿ, ಬಹಳ ಭಾರಿ ಶಬ್ದ ಆಯ್ತದ ಇವರಿಗೆ. ಚಿಲ್ಲರೆ ವ್ಯಾಪಾರಿಗಳು, ಸಣ್ಣ ವ್ಯಾಪಾರಿಗಳು, ಚಿಲ್ಲರೆ ವ್ಯಾಪಾರಿಗಳು ಆಯ್ತು. ಅವ್ರಿಗೆ ನಾವು ಈಗ ಏನಂತ ಸ್ವನಿಧಿ, PM ಸ್ವನಿಧಿ ಅಂತ ಯೋಜನೆ ಬಂದಾಗ ಬೀದಿಯಲ್ಲಿ ವ್ಯಾಪಾರ ಮಾಡೋರಿಗೆ ಲೋನ್ ಕೊಡೋ ಯೋಜನೆ ಮಾಡಿದ್ರು. ಯಾಕೆ ಮಾಡಿದ್ರು? ಅಲ್ರಿ, ಯಾವ್ದಾದಕ್ಕೋ ಬೀದಿಗಿಳಿತೀರಿ, ಇವ್ರ ಪರವಾಗಿ ಒಂದು ಬೀದಿಗಿಳಿಯಕ್ಕಾಗ್ಲಿಲ್ವಾ ನಿಮಗೆ? ಅಜಿತ್, ಬೀದಿಗಿಳಿಯೋದಲ್ಲ, ಇದು ಯಾವ ತರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದು ಟಾರ್ಗೆಟ್ ಕೊಟ್ಟು ಯಾವಾಗ ಕೇಂದ್ರ ಸರ್ಕಾರ ಕಡಿಮೆ ಮಾಡುತ್ತೆ ಅಂತ ಬಂದಾಗ ಇನ್ಸ್ಪೆಕ್ಷನ್ ಯಾರು ಮಾಡ್ತಾರೆ? ಸ್ಟೇಟ್ GST ಅವರು ಇನ್ಸ್ಪೆಕ್ಷನ್ ಮಾಡಿ ವಿತೌಟ್ ಕಲೆಕ್ಟಿಂಗ್ ಎನಿ ಡೀಟೇಲ್ಸ್. ಇವ್ರು ಹೇಳ್ದಂಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ತಗೊಂಡು ಎಲ್ಲ ಕಲೆಕ್ಟ್ ಮಾಡಿ, ಅವ್ರ ಅಪ್ಪ ₹100 ಹಾಕಿರ್ಬೋದು, ಅವ್ರ ಅಣ್ಣ ₹1000 ಹಾಕಿರ್ಬೋದು, ಗಿಫ್ಟ್ ಕೊಟ್ಟಿರ್ಬೋದು, ಲೋನ್ ಇರ್ಬೋದು, ಏನು ಚೆಕ್ ಮಾಡಿಲ್ಲ. ಟಾರ್ಗೆಟ್ ಇದೆ, ಕಲೆಕ್ಟ್ ಮಾಡಿ ನೋಟಿಸ್ ಕೊಡಿ. ಸೊ ಯಾಕಂದ್ರೆ ಜನ ಎದುರ್ಕೋಬೇಕು. ಡಿಜಿಟಲ್ ಇಂಡಿಯಾ ಬೇಡ ಅಂತ ಸಿದ್ದರಾಮಯ್ಯ ಇದ್ದಾಗ ಯಾರು ಜನ UPI ಯೂಸ್ ಮಾಡಬಾರ್ದು. ಇದು ಒಂದು ರಾಜಕೀಯ ಕುತಂತ್ರ ಸಿದ್ದರಾಮಯ್ಯಂದು. ಯಾಕಂದ್ರೆ ಬೀದಿ ವ್ಯಾಪಾರಸ್ಥರೆಲ್ಲ ಇದು ಮಾಡ್ತಾರೆ, ಫೈಟ್ ಮಾಡ್ತಾರೆ, ಮೋದಿ ಸರ್ಕಾರದಿಂದ ಮಾಡಬೇಕು ಅಂತ. ಇದು ಯಾಕೆಂದ್ರೆ ಇವ್ರು ನೋಡಿ, ಇದು ಕೇಂದ್ರ ಸರ್ಕಾರದಲ್ಲಿ ಡಿಸ್ಕಷನ್ ಆಗ್ತಾ ಇದೆ. 1 ಕೋಟಿ 1.5 ಕೋಟಿ ತನಕ ಇವ್ರನ್ನ ತರಬೇಕು, ಇದು ತರಬೇಕು, ಎಕ್ಸಂಪ್ಷನ್ ಕೊಡಬೇಕು ಅಂತ. ಆ ಟೈಮಲ್ಲಿ ಇನ್ನು ಮಾರ್ಚ್ ತನಕ ಟೈಮ್ ಇದೆ ಅಜಿತ್ರೆ. ಮಾರ್ಚ್ 2026 ತನಕ ಟೈಮ್ ಇತ್ತು ನೋಟಿಸ್ ಕೊಡಬೇಕು ಅಂದ್ರೆ. ಈ ಟೈಮಲ್ಲೇ ಕೊಡಬೇಕು, ಜೂನಲ್ಲೇ ಕೊಡಬೇಕು ಅಂತ ಏನಿರಲಿಲ್ಲ. ಅವರು ಕರೆದು ಫಸ್ಟ್ ಒಂದು ನೋಟಿಸ್ ಕೊಟ್ಟು ಹೋಗಿ ಎಂಕ್ವೈರಿ ಮಾಡಿ, ನಿಮ್ಗೆ ಯಾವ ವಸ್ತು ಮಾಡ್ತಾರೆ, ಏನು ನೋ ಎಂಕ್ವೈರಿ, ಸ್ಟ್ರೇಟ್ ನೋಟಿಸ್. ಅಂದ್ರೆ ಸ್ಟ್ರೇಟ್ ಇವರು ಡಿಟರ್ಮಿನ್ ಮಾಡಿಬಿಟ್ಟಿದ್ದಾರೆ, ಇವ್ರು ತಪ್ಪಿತಸ್ಥ, ಇವನ್ ದಂಡ ಕಟ್ಟಬೇಕು ಅಂತ. ಇದೇ ಟ್ಯಾಕ್ಸ್ ಸಿದ್ದರಾಮಯ್ಯ ಮಾಡ್ತಾರೆ, ಟ್ಯಾಕ್ಸ್ ಟೆರರಿಸಮ್ ಇದು. ಯಾವುದೇ ಒಂದು ಕಾರಣಕ್ಕೂ ಕೇಂದ್ರ ಸರ್ಕಾರದ ಇದರಲ್ಲಿ ಭಾಗನೇ ಇಲ್ಲ. ಆಯ್ತು, ಈಗ ಏನ್ ಮಾಡ್ಬೇಕು? ಅವರು ವ್ಯಾಪಾರಸ್ಥರು ನೋಟಿಸ್ ತಗೊಂಡು ಕುತ್ಕೊಂಡಿದಾರಲ್ಲ, ಏನ್ ಮಾಡ್ಬೇಕು? ಇಲ್ಲ, ಇದು ಖಂಡಿತ ಇವಾಗ ವಾಟ್ ಡು ಯು ಸಜೆಸ್ಟ್? ನಿಮ್ಮ ಪಕ್ಷ ಏನ್ ಸಜೆಸ್ಟ್ ಮಾಡುತ್ತೆ ಅವ್ರಿಗೆ? ಹೋಗ್ಬಿಡಿ ಒಂದ್ಸಲ ಸ್ಟೇಟ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ಗೆ ಅಂತ ಹೇಳ್ತೀರಾ, ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಯಾರೋ ಈ ಹೂ ಹಣ್ಣು ಮಾರ್ತಾರಲ್ಲ, ಅವ್ರು ಚಾರ್ಟರ್ಡ್ ಅಕೌಂಟೆಂಟ್ ಹುಡ್ಕೊಂಡು ಹೋಗ್ಬೇಕಾ? ಈಗ ಏನ್ ಮಾಡ್ಬೇಕು? ಅದೇ ಹೇಳ್ತಾ ಇದ್ದೀನಲ್ಲ, ಇದು ಈ ಸಿದ್ದರಾಮಯ್ಯ ಅವರ ಟ್ಯಾಕ್ಸ್ ಟೆರರಿಸಮ್ ಇದು. ಯಾಕಂದ್ರೆ ಈಗ ಎಲ್ಲಾರನ್ನು ಬೀದಿಯಲ್ಲಿ ವ್ಯಾಪಾರ ಮಾಡೋರನ್ನ ಹುಡ್ಕೊಂಡು ಹೋಗೋ ಥರ ಮಾಡ್ತಾ ಇದ್ದಾರೆ. ಇವ್ರು ಹುಡ್ಕೊಂಡು ಅವ್ರು ಹುಡ್ಕೊಂಡು ಹೋಗಿ ಅಂತ. ಈಗ ಇವ್ರು ಹೇಳಿದ್ರು, ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಆಲ್ರೆಡಿ ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್ಗೆ ಎಲ್ಲರೂ ಕೊಟ್ಟಿದೆ ಅಂತ ಹೇಳಿದ್ರು. ಆ ರೆಪ್ರೆಸೆಂಟೇಟಿವ್ ಆಕ್ಷನ್ ತಗೋಬೇಕು. ಆ್ಯಂಡ್ ಇವತ್ತಿಗೆ ಇವರು ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರ್ ಇದ್ದವರು ನೋಟಿಫಿಕೇಶನ್ ಕೊಡ್ಬೋದು, ಇದನ್ನು ಸದ್ಯಕ್ಕೆ ನೀವು ಪೆಂಡಿಂಗ್ ಅಲ್ಲಿ ರಿಸಾಲ್ವ್ ಆಗಲಿ, ಕೌನ್ಸಿಲ್ ಡಿಸಿಷನ್ ಬರಲಿ. ಕೌನ್ಸಿಲ್ ಮುಂದೆ ಆಲ್ರೆಡಿ ಇದು ಎಕ್ಸಾಮಿನ್ ಮಾಡ್ತೀವಿ ಅಂತ ಬಂದಾಗ ಇವ್ರು ಕಾಯ್ಬೋದಿತ್ತು. ಇನ್ನೊಂದು 15 ದಿನ, ಒಂದು ತಿಂಗಳಲ್ಲಿ ಕೌನ್ಸಿಲ್ ಮೀಟಿಂಗ್ ಇದೆ. ಅದು ಬಿಟ್ಟು ಈ 15 ದಿನದಲ್ಲಿ ಅರ್ಜೆಂಟಾಗಿ ನೋಟಿಸ್ ಕೊಟ್ಬಿಟ್ಟು ಬೀದಿ ವ್ಯಾಪಾರಸ್ಥರು ಯಾಕೆ ಇವರು ಹೆದರಿಸ್ತಾ ಇದ್ದಾರೆ? ಹಿಂಗೆ ಯಾವ ಥರ ಮಾಡ್ತಾ ಇದ್ದಾರೆ? ಯಾಕೆ ಮಾಡ್ತಾ ಇದ್ದಾರೆ ಈ ಥರ? ನೀವು ಸ್ಯಾಂಪಲ್ ತೊಗೊಂಡು 2 ಕೋಟಿ 3 ಕೋಟಿ ಮಾಡ್ತಾ ಇದ್ದಾರಾ? ಇವರು ವ್ಯಾಪಾರಸ್ಥರು ರೆಡಿ ಇದ್ದಾರೆ. ಇವ್ರು ಹೇಳಿದ್ರು, ಚಿಲ್ಲರೆ ಅಂಗಡಿ ಮಾಡ್ತಾ ಇದ್ದೀನಿ, ನಾನು ಟ್ಯಾಕ್ಸ್ ಕಟ್ಟಕ್ಕೆ ರೆಡಿ ಇದ್ದೀನಿ ಅಂತ. ಅವೇರ್ನೆಸ್ ಎಲ್ಲಿತ್ತು? ಇವರು 1 ವರ್ಷ ಸಮಾವೇಶ ಮಾಡ್ಕೊಂಡ್ರು. ಎಲ್ಲಿ ಜನ ಸಾಯ್ತಾ ಇದ್ರು ಮೈಸೂರಲ್ಲಿ ಸಮಾವೇಶ ಮಾಡ್ಕೊಂಡ್ರು. ಅದಕ್ಕೆ ಒಂದೊಂದು ಪೇಜ್ ಅಡ್ವರ್ಟೈಸ್ಮೆಂಟು, ಇನ್ನೊಂದು ಪೇಜ್ ಅಡ್ವರ್ಟೈಸ್ಮೆಂಟ್ ಹಾಕೊಂತಾರೆ, ಸ್ಕ್ಯಾಮ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಹಾಕೊಂತಾರೆ. ಇದಕ್ಕೆ ಯಾವ ಅಡ್ವರ್ಟೈಸ್ಮೆಂಟ್ ಹಾಕಿಲ್ಲ ಸ್ಟೇಟ್ GST ಇಂದ. ನೀನು ಇಷ್ಟು ವ್ಯಾಪಾರ ಮಾಡ್ತಾ ಇದೆಯಾ, ಟ್ಯಾಕ್ಸ್ ಕಟ್ಟೋದು ಒಂದು ಅಡ್ವರ್ಟೈಸ್ಮೆಂಟ್ ಬಂದಿದ್ಯಾ ಸ್ಟೇಟ್ GST ಕಡೆಯಿಂದ, ರಾಜ್ಯ ಸರ್ಕಾರದ ಕಡೆಯಿಂದ ಒಂದಾದ್ರೂ ಬಂದಿದ್ಯಾ ಅವೇರ್ನೆಸ್ ಪ್ರೋಗ್ರಾಮ್? ಒಂದೂ ಬಂದಿಲ್ಲ. 90% ಅಡ್ಮಿನಿಸ್ಟ್ರೇಟ್ ಮಾಡೋದು ಸ್ಟೇಟ್ ಗೌರ್ಮೆಂಟು. ಒಂದೇ ಒಂದು ಜಾಹೀರಾತು ಕೊಟ್ಟಿಲ್ಲ, ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿಲ್ಲ ಯಾವುದೇ ಒಂದು ಜಿಲ್ಲೆಯಲ್ಲೂ. ಅದು ಇವ್ರಿಗೆ ಬೇಕಾಗಿರೋ ಇದಕ್ಕೆ ಸಭೆಗಳು ಮಾಡ್ಕೊಂತಾರೆ, ಕಮಿಟಿ ರಚನೆ ಮಾಡ್ತಾರೆ, 100 ಜನ ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತಾರೆ, ಗಾಡಿಗಳು ಕೊಡ್ತಾರೆ. ಆದರೆ ಬೀದಿ ವ್ಯಾಪಾರಸ್ಥರಿಗೆ ಅವೇರ್ನೆಸ್ ತರಲ್ಲ, ಅವ್ರಿಗದು ಬೇಕಿಲ್ಲ. ಅವ್ರಿಗೆ ಈ ಥರ ತೊಂದರೆ ಆಗಲಿ ಅಂತಲೇ ಅವ್ರಿಗೆ ಬೇಕಾಗಿರೋದು. ಈ ರೀಸನ್ ತಪ್ಪು ಸಿದ್ದರಾಮಯ್ಯ ಅವ್ರದ್ದು. ಹಿಂಗೆ ಮಾಡಬಾರ್ದು ಅವರು. ವ್ಯಾಪಾರಸ್ಥರಿಗೆ ಆಗುವ ತೊಂದರೆಗಳನ್ನು ನಿಮಗೆ ಕೇಳಿಸಿದ್ವಿ, ರಾಜಕೀಯ ಒಪಿನಿಯನ್ ಅನ್ನು ಕೇಳಿಸಿದ್ವಿ. ಪ್ರಶಾಂತ್ ಅವರ ಆರೋಪಗಳಿಗೆ ಉತ್ತರ ಕೊಡುವ ನಂದನ್ ಕಶ್ಯಪ್ ಅವರು, ಕಾಂಗ್ರೆಸ್ ವಕ್ತಾರರು, ಇನ್ನೂ ನಮ್ಮ ಸ್ಟುಡಿಯೋಗೆ ಬಂದಿಲ್ಲ. TNC ಶ್ರೀಧರ್, ನಿವೃತ್ತ ಆದಾಯ ತೆರಿಗೆ ಅಧಿಕಾರಿಗಳು, ನಮ್ಮ ಮಾತನ್ನು ಇಂಗ್ಲೆಂಡ್ನಲ್ಲಿ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದಾರೆ. ವ್ಯಾಪಾರಿಗಳು ನಿಜವಾಗ್ಲೂ ಭಯ ಪಡುವ ಅವಶ್ಯಕತೆ ಇದೆಯಾ? ಭಯ ಪಡುವ, ಆತಂಕ ಪಡಬೇಕಾದ ಅವಶ್ಯಕತೆ ಇದೆಯಾ? ಅಥವಾ ನಥಿಂಗ್ ಟು ವರಿ, ಇದೊಂದು ನೋಟಿಸ್ ಅಷ್ಟೇ,
ಉತ್ತರ ಕೊಟ್ಟು ಮುಗಿಸ್ಕೋಬಹುದು ಅನ್ನುವಂಥ ಪರಿಸ್ಥಿತಿ ಇದೆಯಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.